टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೇಳ್ತಿದ್ದಾರೆ. ಹೌದು ಜಿಲ್ಲಾಧಿಕಾರಿಗಳು ಕೂಡ ಆಟೋ ದರ ಏರಿಕೆ ಮಾಡಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೌದು. ಸದ್ಯದಲ್ಲಿ ದರ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಹೌದು ನಾವು ಏನ್ ಹೇಳ್ತೀರಾ ಇದ್ರ ಬಗ್ಗೆಗೆ? ಸರಿನಾ ತಪ್ಪ ಆದ್ರೆ ಸಮಸ್ಯೆ ಹೇಗೆ ಎದುರಾಗ್ಬೋದು ನಿಮಗೆ ಅಂತ? ಎಲ್ಲಿ ಸರ್ ಇವಾಗಿರೋ ಕಷ್ಟದಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಆಟೋ ಮೀಟ್ರ್ ಜಾಸ್ತಿ ಮಾಡಿದ್ರೆ ನಮ್ಮಂತ ಬಡವ ಎಲ್ಲಿ ಹೋಗೋದು ನಾವು ಅಲ್ವಾ? ಹೋಗಿ ಸರ್ಕಾರ ಎಲ್ಲ ಹೌದು ಸರ್ 40 ರೂಪಾಯಿ ಕೇಳ್ತಿದ್ದಾರೆ ಅವರು. 40 ರೂಪಾಯಿ ನಾವು ಎಲ್ಲಿ ಹೋಗೋದು? ನಾವು ದಿನಗೂಲಿ ಕೆಲಸ ಮಾಡೋರು. ನಮ್ಮ ಡೈಲಿ 100 ರೂಪಾಯಿ ಡೈಲಿ 100 ರೂಪಾಯಿ ಸಂಪಾದನೆ ನಮಗೆ. ಆ 100 ರೂಪಾಯಿ 40 ರೂಪಾಯಿ 50 ರೂಪಾಯಿ ಆಟೋಗೆ ಹೋದರೆ ನಾವೇನು ಹಾಲು ಲೀಟ್ರ್ ಜಾಸ್ತಿ ಇಲ್ಲ ಅಲ್ಲಿ ಎಲ್ಲನೂ ಜಾಸ್ತಿ ಆಗಿದೆ. ಹಾಲ್ಗೆ ಅದು ಕಸ ಕಡ್ಡಿ ಎಲ್ಲ ಜಾಸ್ತಿ ಆಗಿದೆ. ಅದೆಲ್ಲ ನಾವೇನು ಸರ್ ತಿನ್ನೋದು? ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತೀರಾ ಕೊಡಬಾರ್ದು ಅಂತೀರಾ? ಕೊಡಬಾರ್ದು. ಇದರಿಂದ ಏನು ಮಾಡೋದು ಹೇಳಿ? ಏನು ಕೊಡಬೇಕು? ಅವಾಗ ರೇಟ್ ಎಲ್ಲದಕ್ಕೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮಂತ ಬಡಬಾಗ್ಲಿ ಹೆಂಗೆ ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ ಸರ್. ಆಟೋ ಡ್ರೈವರ್ಗಳು ಎಲ್ಲ ದರ ಹೆಚ್ಚಳ ಆಗಿದೆ, BMTC ಹೆಚ್ಚಳ ಆಗಿದೆ, ಮೆಟ್ರೋ ಹೆಚ್ಚಳ ಆಗಿದೆ, ನಮ್ದು ಮಾಡಿ ಅಂತ ಅವರು ಏನು ಸಹ ಮಾಡ್ತಾರೆ ಅವ್ರು ಪಾಪ. ಅವ್ರ ತಾನು ಏನು ಮಾಡ್ತಾರೆ? ಇನ್ನೆಲ್ಲ ಗ್ಯಾಸು ಅದು ಇದು ಜಾಸ್ತಿ ಮಾಡಿದ ಪಾಪ ಅವ್ರೇನು ಮಾಡ್ತಾರೆ? ಅವರು ಜೀವನ ನಡೀಬೇಕಲ್ಲ ಸರ್. ಎಲ್ಲರೂ ಏರಿಕೆ ಆಗಬೇಕು ಅಂತೀರಾ ಆಗಬಾರ್ದು ಅಂತೀರಾ? ಆಗಬಾರ್ದು. ಏನು ಮಾಡ್ತೀರಾ? ಈಗ 10 ರೂಪಾಯಿ ಎಕ್ಸ್ಟ್ರಾ ಕೇಳಿದಾರೆ ಅವರು. ಹೌದು ಸರ್ 40 ರೂಪಾಯಿ ಕೇಳಿದಾರೆ. ಹೌದು ಸರ್. ಎಷ್ಟಾದ್ರೆ ಸರಿ ಅಂತ ಅನ್ಸುತ್ತೆ ನಿಮಗೆ? ಒಂದು 5 ರೂಪಾಯಿ ಆದರೆ ಪರವಾಗಿಲ್ಲ. 10 ರೂಪಾಯಿ ಎಕ್ದಮ್ ಅಂತಾದರೆ ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್. ನಮಗೆ ನಿಮ್ಮ ಹೆಸರು ಹೇಳಿ ಸರ್. ಅಣ್ಣಪ್ಪ ಅಂತ ನಮ್ಮ ಹೆಸರು. ಕೇಳ್ತಾರೆ ಜಿಲ್ಲಾಧಿಕಾರಿಗಳು 40 ರೂಪಾಯಿ ಆಗೋದಿಲ್ಲ, ಒಂದು 35-36 ರೂಪಾಯಿ ಅಷ್ಟು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಟೋ ಪ್ರಯಾಣಿಕರಾಗಿ ತಾವೇನು ಹೇಳ್ತಾರೆ ಮೇಡಮ್ ದರ ಏರಿಕೆ ಬಗ್ಗೆ? ಆದ್ರೆ ಸರಿ ನಾ ತಪ್ಪ ಈಗ ಆಲ್ರೆಡಿ BMTC ದರ ಏರಿಕೆ ಆಗಿದೆ, ಮೆಟ್ರೋ ದರ ಏರಿಕೆ ಇದೆ ಸರ್. ಅವ್ರಿಗೂ ಕಷ್ಟ ಇರುತ್ತೆ. ಇದು ಆಟೋದವರು ಏನು ಮಾಡೋದು ನಾವು ನೋಡಲೇಬೇಕಾಗ್ತದೆ. ಅವರು ಪಾಪ ಬಡವರಲ್ಲ, ನೋಡಬೇಕಾಗ್ತಿದೆ. ಸೊ ಕೊಡ್ಬೋದು 40, ಇಟ್ಸ್ ನಾಟ್ ಅ ಪ್ರಾಬ್ಲಮ್. 30 ಆಲ್ಸೋ ಓಕೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ನಮಗೆ ಅರ್ಜೆಂಟಾಗಿ ಅಲ್ಲಿ ಹೋಗಿ ರೀಚ್ ಆಗಬೇಕಷ್ಟೇ. ಬಟ್ ಇಟ್ಸ್ ಓಕೆ. ಬಟ್ ಬಡವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕಡೆ ಬರಲ್ಲ ಮತ್ತೆ ದುಪ್ಪಟ್ಟು ದರವನ್ನು ಕೇಳ್ತಾರೆ ಅಂತ ಒಂದು ಆರೋಪ ಕೂಡ ಇರುವಂಥದ್ದು. ಅಂದ್ರೆ ಎಲ್ಲಿಗೆ ಹೋದ್ರು ಕೂಡ ಮೀಟರ್ನ ಹಾಕೋದೇ ಇಲ್ಲ. 40 ಇದ್ರೆ 80 ಅದು ಇದೆ. ತಮಗೆ ಯಾವ ಅನುಭವ ಆಗಿದೆ? ಏನು ಹೇಳ್ತಾರೆ ಆಟೋ? ಒಂದೊಂದ್ಸತಿ ತುಂಬ ತಗೋತಾ ಇದ್ದಾರೆ. ದೇ ಆರ್ ಕ್ರಾಸಿಂಗ್ ದ ಲಿಮಿಟ್ಸ್, ದ ಚಾರ್ಜಸ್ ಕ್ರಾಸಿಂಗ್ ದ ಲಿಮಿಟ್ಸ್. ಸೊ ಇಟ್ ಈಸ್ ಓಕೆ ಇಫ್ ಯು ಟೇಕ್ ಮೀಡಿಯಮ್ 40-30 ಓಕೆ, ಬಟ್ ನಾಟ್ ಮೋರ್ ದೆನ್ ದಟ್. ಮೀಟರ್ ಹಾಕಿ ಅದು ಸರಿ ಇಲ್ಲ. ಅದು ಆ ಮೀಟರ್ ಹಾಕೊಂಡು ಓಡಿಸ್ಲೇಬೇಕು, ಅದು ಒಳ್ಳೇದೇ. ಬಟ್ ಏನೋ ಎಕ್ಸ್ಟ್ರಾ ಕೊಡ್ಬೋದು ಸ್ವಲ್ಪ, ಬಟ್ ನಾಟ್ ತುಂಬ. ಡಬಲ್ ಚಾರ್ಜಸ್ ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಆರ್ತಿ, ನಾನು ಆರ್ತಿ. ಐ ಆಮ್ ಎ ಲೆಕ್ಚರರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.